ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ 5,91,802 ಜಾನುವಾರುಗಳು, 3 ಗೋಶಾಖೆಗಳು, ತಲಾ 10 ಲಕ್ಷ ರೂಪಾಯಿ ಸಹಾಯಧನ ವಿತರಣೆ. ಡಾಕ್ಟರ್ ಹಂಚಾಳ್. ಫೆಬ್ರವರಿ 8ರಂದು ಕೆಡಿಪಿ ಸಭೆ, ಅಧಿಕಾರಿಗಳಿಗೆ ಸಿಇಒ ಸೂಚನೆ. ಸಮಯಕ್ಕೆ ಊಟ ಮಾಡಿದರೆ ನಿರೋಗಿಯಾಗಿರಲು ಸಾಧ್ಯ. ಡಾಕ್ಟರ್ ಸುರೇಂದ್ರ ರೊಡ್ಡ. ಶ್ರೀ ಸಂಕಟ ಮೋಚನ ಹನುಮಾನ ಮಂದಿರ ಬೆಳ್ಳಿ ಹಬ್ಬದ ಮಹೋತ್ಸವಕ್ಕೆ ಚಾಲನೆ. ಹಾಗೂ ಬಿಎಸ್ಎಸ್ಕಿ ಸಕ್ಕರೆ ಮಾರಾಟ ಫೆಬ್ರವರಿ 12ಕ್ಕೆ ಹರಾಜು. ಬೀದರ್ ಜಿಲ್ಲೆಯ 653 ಹಳ್ಳಿಗಳಲ್ಲಿ 5,91,802 ಜಾನುವಾರುಗಳಿಗೆ ಎಂದು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಚಾಳ್ ತಿಳಿಸಿದರು. ಅವರನ್ನು ಭೇಟಿಯಾದ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ, ಜಿಲ್ಲೆಯ 5,91,802 ಜಾನುವಾರುಗಳಿಗೆ ಜಿಲ್ಲೆಯ 109 ಪಶು ಚಿಕಿತ್ಸಾಲಯಗಳಿಂದ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 11 ಗೋಶಾಖೆಗಳ ಪೈಕಿ 3 ಗೋಶಾಖೆಗಳಿಗೆ 2018-19ನೇ ಸಾಲಿನಲ್ಲಿ ತಲಾ 10 ಲಕ್ಷ ರೂಪಾಯಿಗಳಂತೆ ಸಹಾಯಧನ ಒದಗಿಸಲಾಗಿದೆ ಎಂದರು. 2020-21ನೇ ಸಾಲಿನಲ್ಲಿ 5 ಗೋಶಾಖೆಗಳಿಗೆ ಸಹಾಯಧನ ನೀಡಲಾಗಿದ್ದು, 2020-21-22ನೇ ಸಾಲಿನಲ್ಲಿ 2 ಗೋಶಾಖೆಗಳಿಂದ ಪ್ರಸ್ತಾವನೆ ಬಂದಿವೆ. ಸಂಬಂಧಪಟ್ಟ ಗೋಶಾಲೆಗಳಿಂದ ಅಗತ್ಯ ದಾಖಲಾತಿಗಳನ್ನು ಪಡೆದು ನಿರ್ವಹಣಾ ವೆಚ್ಚ ಮಂಜೂರಿ ಮಾಡಲು 1 ವಾರದೊಳಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ ಎಂದು ನುಡಿದರು. ಒಂದು ಗೋಶಾಖೆ ತೆರೆಯಬೇಕೆಂದರೆ ಕನಿಷ್ಠ 50 ಹಸುಗಳಿರಬೇಕು. ಗರಿಷ್ಠ 200 ಹಸುಗಳಿಗೆ ಮಾತ್ರ ನಿರ್ವಹಣೆ ವೆಚ್ಚವನ್ನು ಕೊಡಲಾಗುತ್ತದೆ ಎಂದು ಅವರು ಜಾಸ್ತಿ ಹಸುಗಳಿದ್ದರೂ ಸರ್ಕಾರ ನಿರ್ವಹಣೆ ವೆಚ್ಚ ಕೊಡುವುದು ಕೇವಲ 200 ಹಸುಗಳಿಗೆ ಮಾತ್ರ ಎಂದು ತಿಳಿಸಿದರು. 2020ನೇ ಸಾಲಿನಲ್ಲಿ ಬೀದರ್ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಗೋಶಾಖೆಗೆ 7,84,881 ರೂಪಾಯಿ, ಸೋನಾಳವಾಡಿಯಲ್ಲಿನ ಮಹದೇವ ಗೋಶಾಖಾ ಮತ್ತು ಚಾರಿಟೇಬಲ್ ಟ್ರಸ್ಟ್ಗೆ 3,93,565 ರೂಪಾಯಿ, ಭಾಲ್ಗಿ ತಾಲೂಕಿನ ತುರ್ಗಾಯಿ ರಾಮಣ್ಣ ಗೋಶಾಖೆ ಟೀಕೆಗೆ ತಂಡಕ್ಕೆ 3,93,007 ರೂಪಾಯಿ, ಹುಮ್ನಾಬಾದ್ನಲ್ಲಿಯ ಮಣಿಗಿರಿ ವೆಲ್ಫೇರ್ ಟ್ರಸ್ಟ್ ಗೋಶಾಖೆ ಮಾಣಿನಗರಕ್ಕೆ 5 ಲಕ್ಷ, ಮಾಣಿಕ್ ನಗರಕ್ಕೆ 5,94,632 ರೂಪಾಯಿ ಹಾಗೂ ಹುಮ್ನಾಬಾದ್ ತಾಲೂಕಿನ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪಂಚ ಕಮಿಟಿಯ ಗೋಶಾಖೆಗೆ 4,81,125 ರೂಪಾಯಿಗಳನ್ನು ಸಹಾಯಧನ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಬೀದರ್ ಜಿಲ್ಲೆಯ 2020ನೇ ಸಾಲಿನಲ್ಲಿ ಮೃತಪಟ್ಟಿರುವ 1,281 ಕುರಿ ಮೇಕೆಗಳಿಗೆ 31,27,500 ರೂಪಾಯಿಗಳು ಪರಿಹಾರ ಕೊಡಬೇಕಾಗಿದೆ ಎಂದು ತಿಳಿಸಿದರು. ಪರಿಹಾರ ಕೋರಿ ಸಾಮಾನ್ಯ ವರ್ಗದವರಿಂದ 150, ಪರಿಶಿಷ್ಟ ಪಂಗಡದವರಿಂದ 429 ಹಾಗೂ ಪರಿಶಿಷ್ಟ ಜಾತಿಯಿಂದ 72 ಬಂದಿರುವ ಅರ್ಜಿಗಳಿಗೆ ಪರಿಹಾರ ನೀಡಿರುವ ಬಾಕಿ ಇದೆ ಎಂದು ತಿಳಿಸಿದರು. ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆ ಲಸಿಕೆ ಹಾಕಲು ಮೈತ್ರಿ ಕಾರ್ಯಕರ್ತರಿಗೆ ಇಲಾಖೆಯಿಂದ 1 ತಿಂಗಳು ತರಬೇತಿ ನೀಡಲಾಗುತ್ತದೆ. ಈ 1 ತಿಂಗಳ ಅವಧಿ ಮುಗಿದ ನಂತರ ಅವರನ್ನು ಆಯಾಯ ಚಿಕಿತ್ಸಾಲಯಗಳಿಗೆ ನೇಮಿಸಿ ಅಲ್ಲಿಯ ನುರಿತ ಪಶು ವೈದ್ಯಕೀಯ ಅಧಿಕಾರಿಗಳಿಂದ ಇನ್ನಷ್ಟು ಮಾಹಿತಿ ಪಡೆದುಕೊಂಡು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಹೇಳಿದರು. ತರಬೇತಿ ಪಡೆದ ಮೈತ್ರಿ ಕಾರ್ಯಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆ ಲಸಿಕೆಯನ್ನು ಹಾಕಿ ಅವರಿಂದ 65 ರೂಪಾಯಿ ಪಡೆಯುತ್ತಾರೆ. ಇದರಲ್ಲಿ 15 ರೂಪಾಯಿ ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಹೊಸ ಕಾಯ್ದೆ 13 ವರ್ಷದೊಳಗಿನ ಹಸು, ಕರು, ಹೋರಿ, ಎತ್ತು ಮತ್ತು ಎಮ್ಮೆ ಹತ್ಯೆ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ತಿಳಿಸಿದರು. 12 ಕಿಲೋಮೀಟರ್ಗಿಂತಲೂ ದೂರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುವ ಜಾನುವಾರುಗಳಿಗೆ ಕಡ್ಡಾಯವಾಗಿ ವೈದ್ಯರ ಪ್ರಮಾಣ ಪತ್ರದ ಅಗತ್ಯವಿದೆ ಎಂದು ತಿಳಿಸಿದರು. ಹಸು, ಹೋರಿ, ಎತ್ತುಗಳನ್ನು ಜೀವನ ಪರ್ಯಂತ ಅವುಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ ಅವರು, ಒಂದು ವೇಳೆ ಅವುಗಳು ವಯಸ್ಸಾಗಿದೆ ಎಂದರೆ ಸಾಕಿರುವ ರೈತರು ಗೋಶಾಲೆಗಳಿಗೆ ಒಪ್ಪಿಸಲು ಅವಕಾಶಗಳಿವೆ ಎಂದು ತಿಳಿಸಿದರು. ಗೋಶಾಲೆಗಳಿಗೆ ತಂದುಕೊಡುವ ಹಸು, ಎತ್ತು, ಹೋರಿಗಳಿಗೆ ಸರ್ಕಾರ ನಿಗದಿಪಡಿಸಿರುವ ದರವನ್ನು ಕೊಡಲಾಗುತ್ತದೆ. ನಿರ್ವಹಣೆ ಗೋಶಾಖೆಯವರು ಮಾಡುತ್ತಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ನಿಮ್ಮ ಜೊತೆಗೆ ನಾನು ಕೆಲವೊಂದು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 653 ಹಳ್ಳಿಗಳಿದ್ದು ಅದರಲ್ಲಿ ದನಗಳು 1,73,634, ಎಮ್ಮೆಗಳು 1,25,510. ಹೀಗಾಗಿ ಎಮ್ಮೆ ಮತ್ತು ದನಗಳು ಸೇರಿ 2,99,144. ಅದೇ ರೀತಿಯಾಗಿ ಕುರಿಗಳು 86,387. ಆಮೇಲೆ ಆಡು ಬಂದುಬಿಟ್ಟು 1,84,216. ಆ ಕುರಿ ಮತ್ತು ಆಡು ಸೇರಿದ್ರೆ 2,70,599. ಹಂದಿಗಳು, ಇವು ಕತ್ತೆ, ಕುದುರೆ, ನಾಯಿ ಎಲ್ಲ ಸೇರಿಸಿ 20,929. ಒಟ್ಟು ಜಾನುವಾರು 5,91,802. ಬಟ್ ಕೋಳಿಗಳು 7,68,000 ಕೋಳಿ ಇದೆ. ಸೊ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 109 ಸಂಸ್ಥೆಗಳ ಮುಖಾಂತರ ಇಷ್ಟು ನಾವು 5,91,800 ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಅದರ ಪ್ರಕಾರ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಟ್ಟು
11 ಗೋಶಾಲೆಗಳಿವೆ. ಮೊದಲು 18-19 ಸಾಲಿನಲ್ಲಿ 3 ಗೋಶಾಲೆಗಳಿಗೆ 10 ಲಕ್ಷಗಳಂತೆ ಅನುದಾನ ಕೊಡಲಾಗಿದೆ. ಒಂದು ಗೋಶಾಲೆಗೆ ಎಷ್ಟು 10 ಲಕ್ಷ? ಮೊದಲು ಕೊಟ್ಟಿದ್ದು ಪ್ರಕಾರ ಅವಾಗ ಅಮರೇಶ್ವರ ಗೋಶಾಲೆ ಅವರಾದಕ್ಕೆ 10 ಲಕ್ಷ ಕೊಟ್ಟಿತ್ತು. ಆಮೇಲೆ ಗೋಕುಲ್ ವಿದ್ಯಾಪೀಠ ಕರಡ್ಯಾಳ ಆ ಸಂಸ್ಥೆಗೆ 10 ಲಕ್ಷ, ಇನ್ನೊಂದು ಬಸವಕರಣ ಸರ್ಜಾಳದಲ್ಲಿ ಅದಕ್ಕೆ ಒಂದು 10 ಲಕ್ಷ, ಆಮೇಲೆ ಸಿದ್ಧ ಬಸವ ಟ್ರಸ್ಟ್ ಇಟಗಿಯಲ್ಲಿ 10 ಲಕ್ಷ ಕೊಟ್ಟಿದೆ. ಇದು 2018-19 ಇಸ್ವಿಯಲ್ಲಿ. ಅಲ್ಲಿ ಗೋಗಳು ಎಷ್ಟಿದ್ದಾವೆ ಸರ್? ಗೋಗಳ ಸಂಖ್ಯೆ ನಿಮ್ಗೆ ಏನಾದರೂ ಗೋಗಳ ಸಂಖ್ಯೆ ಅಮರೇಶ್ವರದಲ್ಲಿ 85 ಇದೆ ಸರ್. ಆಮೇಲೆ ಗುರುಕುಲ್ ವಿದ್ಯಾಪೀಠದಲ್ಲಿ 35. ಸರ್ಜಾಳೊಳಗೆ ಈಗ ಅದು ಬಂದಾಗಿದೆ, ಅದರಲ್ಲಿ ಏನು ಜಾನುವಾರುಗಳಿಲ್ಲ. ಸಿದ್ಧ ಬಸವ ಟ್ರಸ್ಟ್ ಈಗ 30 ಇದೆ. ಹೀಗಾಗಿ ಇದು ಈ ಸದ್ಯಕ್ಕೆ ಇವು ಅಲ್ಲದೆ ಮತ್ತು ನಾವು ಹೊಸದಾಗಿ 20-21 ವರ್ಷದಲ್ಲಿ ಒಟ್ಟು 5 ಗೋಶಾಲೆಗಳಿಗೆ ನಾವು ಸರ್ಕಾರದಿಂದ ಸಹಾಯಧನ ಕೊಟ್ಟೆವು. ಅದು 18-19ರಲ್ಲಿ 4, 20-21ರಲ್ಲಿ 5 ಕೊಟ್ಟಿದ್ದೆವು. ಅವುಗಳಂದರೆ ಲಕ್ಷ್ಮೀನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಬೀದರ್, ಇವರಿಗೆ 7,84,881 ರೂಪಾಯಿ. ಅವ್ರ ಹತ್ರ 138 ದನಗಳಿವೆ. ಮಹಾದೇವ್ 138. ಮಹಾದೇವ ಗೋಶಾಲೆ ಚಾರಿಟೇಬಲ್ ಟ್ರಸ್ಟ್ ಸೋನಾಳವಾಡಿಯಲ್ಲಿ 3,93,565 ರೂಪಾಯಿ ಕೊಟ್ಟು ಅವ್ರಿಗೆ 110 ದನಗಳಿವೆ. ಆಮೇಲೆ ತುರ್ಗಾಯಿ ರಾಮಣ್ಣ ಗೋಶಾಲೆ ಟೇಕ್ನಿ ತಾಂಡ ಭಾಲ್ಕಿ, ಅದಕ್ಕೆ 3,93,007 ರೂಪಾಯಿ ಕೊಟ್ಟು ಅವ್ರ ಹತ್ರ 100 ದನಗಳಿವೆ. ಮಾಣಿಕ್ಗಿರಿ ವೆಲ್ಫೇರ್ ಟ್ರಸ್ಟ್ ಗೋಶಾಲೆ ಮಾಣಿಕ್ ನಗರ್ ಹುಮ್ನಾಬಾದ್, ಇವರಿಗೆ 5,94,632, ಅವ್ರ ಹತ್ರ 170 ದನಗಳಿವೆ. 5ನೇದಾಗಿ ವೀರಭದ್ರೇಶ್ವರ ದೇವಸ್ಥಾನ ಪಂಚ ಕಮಿಟಿ ಚಾಂಗ್ಲೇರ್ ಗೋಶಾಲೆ 4,81,125 ಕೊಟ್ಟಿವೆ, ಅವರಿಗೆ 78. 20-21ನೇ ಸಾಲಿನಲ್ಲಿ 5 ಗೋಶಾಲೆಗಳಿಗೆ ದುಡ್ಡನ್ನ ಕೊಟ್ಟಿದ್ರಿ. ಈಗ ಮತ್ತೆ 21-22 ಈ ವರ್ಷದಲ್ಲಿ ಹೊಸದಾಗಿ 2 ಗೋಶಾಲೆಗಳಿಗೆ ಈಗ ನಮ್ಮ ಹತ್ರ ಪ್ರಪೋಸಲ್ ಬಂದಿದೆ. ಒಂದು ದಕ್ಷಿಣಮುಖಿ ಗೋಶಾಲೆ, ದಕ್ಷಿಣಮುಖಿ ಹನುಮಾನ್ ಟ್ರಸ್ಟ್ ಗೋಶಾಲೆ ಬಾಲ್ಕಿ, ಮತ್ತು ರಾಮಕೃಷ್ಣ ಆಶ್ರಮ ಗೋಶಾಲೆ ಇದು ಯಾವುದ್ರಿ ಇಲ್ಲಿ ಬೀದರ್. ಅನುದಾನಕ್ಕಾಗಿ ತಮ್ಮ ಪ್ರಸ್ತಾವನೆ ಅವರ ಹೊಸ ಪ್ರಸ್ತಾವನೆ ಬಂದೇವ್ರಿ. ಹೌದಾ? ಸೊ ಇದು ಮೊನ್ನೆ 28ನೇ ತಾರೀಕಿನ ಜರುಗಿದ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಜರುಗಿದ ಒಂದು ಪ್ರಾಣಿದಯ ಸಂಘದಲ್ಲಿ ಈ ಹೊಸ 2 ಸಂಸ್ಥೆಗಳಿಗೆ ಗೋಶಾಲೆ ಕೊಡಬೇಕಂತೇಳಿ ಅವರು ಸಾಹೇಬರು ಒಪ್ಪಿಗೆ ಕೊಟ್ಟಿದ್ದಾರೆ. ಸದಸ್ಯರು ಸರ್ವಾನುಮತದಿಂದ ಅಂಗೀಕಾರ ಮಾಡಲಾಗಿದೆ. ಸೊ ಆ 2 ಸಂಸ್ಥೆಗಳು ಸೇರಿಸಿ ಈಗ ನಮಗೆ ಈ ವರ್ಷ ಒಟ್ಟು 7 ಸಂಸ್ಥೆಗಳಿಗೆ 20-21 ಕೊಟ್ಟಂಥ 5, 21-22 ಹೊಸದು ಇದು ರಾಮಕೃಷ್ಣಾಶ್ರಮ 1 ಮತ್ತು ದಕ್ಷಿಣಮುಖಿ 2 ಸೇರಿಸಿ ಅವಕ್ಕೆ 2ಕ್ಕೆ ನಾವು ಪ್ರಪೋಸಲ್ ಇಷ್ಟಲ್ಲೇ ಸರ್ಕಾರಕ್ಕೆ ನಿರ್ವಹಣಾ ವೆಚ್ಚ ಸಲುವಾಗಿ 120 ದಿನಕ್ಕೆ ಒಂದು ದನಕ್ಕೆ 17 ರೂಪಾಯಿ 50 ಪೈಸೆ ಸರ್ಕಾರ ಕೊಡ್ತೀರಿ. ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಇನ್ನೊಂದು ವಾರದಲ್ಲಿ ಯಾಕಂದರೆ ಅವ್ರ ಕಡೆಯಿಂದ ಎಲ್ಲ 7 ಗೋಶಾಲೆಗಳ ಕಡೆಯಿಂದ ನಮಗೆ ಪ್ರಪೋಸಲ್ ಸಿಗುತ್ತೆ. ಸಂಬಂಧಪಟ್ಟ ಎಲ್ಲ ದಸ್ತಾವೇಜುಗಳು ಇನ್ನೂ ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ನಾವು ಅವರಿಗೆ ಹಣ ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತು. ಒಂದು ಹಸಿವು 17 ರೂಪಾಯಿ 50 ಪೈಸೆ ನಿರ್ವಹಣಾ ವೆಚ್ಚ ಅಂತ ಅಷ್ಟೇ ಕೊಡ್ತಾರೆ ಸರ್ಕಾರ. ಈಗ ಅವಕ್ಕೆ ಹುಲ್ಲು ಅಥವಾ ಅವ್ರು ಯಾಕಂದ್ರೆ ಅದು ಈಗಾಗಲೇ ಅವ್ರಿಗೆ ನಾವು ದುಡ್ಡು ಕೊಟ್ಟಿರೋದ್ರಿಂದ ಅದರಲ್ಲಿ ಅವರು ಹುಲ್ಲುಗಾವಲು ಇಟ್ಕೊಂಡಿದ್ದಾರೆ, ಬೋರ್ ಹೊಡ್ಸ್ಕೊಂಡಿದ್ದಾರೆ, ನೀರಿನ ಸೌಲಭ್ಯ ಎಲ್ಲ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರ ಹತ್ರ ಇರ್ತಕ್ಕಂಥ ಜಾನುವಾರುಗಳಿಗೆ 120 ದಿನಕ್ಕೆ 17 ರೂಪಾಯಿ 5 ಪೈಸೆ ಹಿಂಗೆ 120 ದಿನಕ್ಕೆ ಎಷ್ಟಾಗುತ್ತೆ ಅದು ಲೆಕ್ಕ ಹಾಕಿ ಅಷ್ಟು ಕೊಡೋಕ್ಕೆ ನಾವು ಪ್ರಪೋಸಲ್ ಕಳಿಸ್ತಾ ಇದ್ವಿ. ಇಲ್ಲ ಈಗ ಮುಗಿಲಿಕ್ಕೆ ಬಂತಲ್ರಿ, ಇದು 21-22 ಈಗ ಮಾರ್ಚ್ ಮುಗಿದ್ಬಿಡ್ತಾರೆ. ಈ 21-22 ಆ್ಯಕ್ಚುಲಿ ಇದು ಅವರು ಪ್ರಪೋಸಲ್ ಕೊಡದೇ ಇರೋದ ಕಾರಣ ಈಗ 21 ಮಾರ್ಚಿಗೆ ಮುಗಿಯೈತೆ. ಸೊ ಇದು ಜನವರಿ, ಫೆಬ್ರವರಿ, ಮಾರ್ಚ್ ಇದು 90 ದಿನ ಆಗುತ್ತೆ. ಒಟ್ಟು ಒಂದು 120 ದಿನ ಕೊಡ್ತೇವೆ ರೀ. ಮತ್ತೆ ಸಿದ್ದೇಶ್ವರ ಹೊನ್ನಿಕೆರೆ ದೇವಸ್ಥಾನ ಅವರಿಂದ ನಮ್ಗೆ ಯಾವುದೇ ಥರದ ಅದು ಮುಜರಾಯಿ ಇಲಾಖೆಯಲ್ಲಿದೆ. ಮುಜರಾಯಿ ಇಲಾಖೆ ಹೀಗಾಗಿ ಅವರು ಯಾವುದೇ ಥರದ ನಮಗೆ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಿಲ್ಲ. ಅದು ಆ ಗೋಶಾಲೆ ಮುಜರಾಯಿ ಇಲಾಖೆ ಇದೆ. ಹೌದಾ? ಅದೊಂದು ಮುಜರಾಯಿ ಇಲಾಖೆ ಇದೆ. ಇದು ವೀರಭದ್ರೇಶ್ವರ ಚಾಂಗ್ಲೇರ ಅವ್ರಿಗೂ ಮುಜರಾಯಿ ಇದೆ. ಬಟ್ ಆದರೂ ಅವರು ಇವ್ರು ಕೊಡೋದು ಅಲ್ಲಿ ಕಡಿಮೆ ಇರ್ತಾನೆ ರೀ. ಕನಿಷ್ಠ ಪಕ್ಷ ಒಂದು ಗೋಶಾಲೆಯಲ್ಲಿ 50 ದನಗಳಿದ್ರೆ ಮಾತ್ರ ನಾವು ಅದಕ್ಕೆ ಗೋಶಾಲೆ ಅಂತ ಪರಿಗಣಿಸಿ ನಾವು ಅದಕ್ಕೆ ಸಹಾಯಧನ ಆಗಲಿ ಅಥವಾ ಇದು ನಿರ್ವಹಣಾ ವೆಚ್ಚ ಆಗಲಿ ಅಥವಾ ಅದಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಕೊಡ್ತಾರೆ ಸರ್ಕಾರ. ಎಲ್ರಿ 78 ರೀ ಚಾಂಗ್ಲೇರ್ ರೀ. 50 ಮೇಲೆ ಕೊಟ್ಟಿರಿ ಇದಕ್ಕೆ ರೀ ವೀರಭದ್ರೇಶ್ವರ ದೇವಸ್ಥಾನ 4.81 124 ಕೊಟ್ಟೇವ್ರಿ. 50 ಕಡಿಮೆ ಇದ್ರೆ ಕೊಡೋದಿಲ್ಲ ರೀ. ಮಿನಿಮಮ್ 50, ಮ್ಯಾಕ್ಸಿಮಮ್ 200. 600 ಇದ್ದರೂ 200 ದನಕ್ಕೆ ನಾವು ರಿಸ್ಟ್ರಿಕ್ಷನ್ ಇರೋದು. ಅದಕ್ಕೆ ಅಷ್ಟೇ ಗರಿಷ್ಠ ಇರೋದು 200 ದನ. ಗೋಹತ್ಯೆ ನಿಷೇಧ ಕಾಯ್ದೆ ನಿಷೇಧ ಕಾಯ್ದೆ ಈಗ ಆ್ಯಕ್ಚುಲಿ 5ನೇ ತಾರೀಕಿಂದ ಇವತ್ತಿನವರೆಗೂ
ಇನ್ನು ನಾಳೆವರೆಗೂ ಅದು ಕರಡು ಪ್ರತಿ ಸರ್ಕಾರ ಮಾಡಿ ಗೆಜೆಟಲ್ಲಿ ಮಾಡಿದೆ. ನಾಳೆ ಮೋಸ್ಟ್ಲಿ ಹೊಸ ಇದು ಅದನ್ನು ಡ್ರಾಫ್ಟ್ ಇದ್ದಿದ್ದು ಈಗ ರೂಲ್ಸ್ ಕಾಯ್ದೆ ಮಾಡಿ ನಾಳೆ ಬಿಡುಗಡೆ ಮಾಡ್ತಾರೆ. ಅದರ ಪ್ರಕಾರ ನಾವೆಲ್ಲ ಈಗಾಗಲೇ ತಂಡಗಳನ್ನು ರಚಿಸಿದೆವು ಮತ್ತು ಸರ್ಕಾರದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷರೇ ಅದು ಸಹ ಸಭೆ ಮಾಡಿದೆವು. ಅದಕ್ಕೆ RTO ಮತ್ತು ಪೊಲೀಸು ನಾವು ಮೂರು ಇಲಾಖೆಯವರ ಒಂದು ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ಅದು ಕಾಯ್ದೆ ಬಂದ ತಕ್ಷಣ ಕಾರ್ಯರೂಪಕ್ಕೆ ತರಕ್ಕೆ ನಾವು ತಪ್ಪದೆ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ರೀ. 15 ಕಿಲೋಮೀಟರ್ ಒಳಗಡೆ ಇದ್ದರೆ 2 ಜಾನುವಾರುಗಳು ಮತ್ತು 2 ಕರುಗಳು ಅವ್ರಿಗೆ ತರಕ ಅಧಿಕಾರಿ ಇದೆ. 15 ಕಿಲೋಮೀಟರ್ ಒಳಗಡೆ ಅವ್ರು ತರ್ಬೋದು ಸ್ವಂತ. ಅದಕ್ಕೇನು ಸರ್ಟಿಫಿಕೇಟ್ ಬೇಕಾಗಿಲ್ಲ ಡಾಕ್ಟರ್ಸ್ದು. ಅವ್ರ ಸ್ವಂತ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಇರಬೇಕು ಮತ್ತು ಒಂದು ಸ್ವಂತ ಅವ್ರು ತಾವೇ ಸರ್ಟಿಫಿಕೇಟ್ ಕೊಡಬೇಕು. ಇವು ನಮ್ಮ ದನಗಳು ನಮ್ಮ ಮನೆ ಸಲುವಾಗಿ 15 ಕಿಲೋಮೀಟರ್ ಮೋರ್ ದೆನ್ 15 ಕಿಲೋಮೀಟರ್ ಹೋಗಬೇಕಾದ್ರೆ ಎಲ್ಲ ಬೇರೆ ಇದಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಡಾಕ್ಟರ್ ಪ್ರಮಾಣ ಪತ್ರ ಬೇಕು, ಗಾಡಿಯೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಹೌದಾ? 2 ಆಕಳು ಒಂದು ನಿರ್ವಹಣೆ ಚಿಕಿತ್ಸೆ ಆಗಲಿ ಅದಕ್ಕೆ ಹೋಗಿದ್ರು ನೀವು? ಅದಕ್ಕೆ ಮೋರ್ ದೆನ್ 15 ಕಿಲೋಮೀಟರ್ ಹೊಂಟು ಅಂದರೆ ನಾವು ಡಾಕ್ಟರ್ ಸರ್ಟಿಫಿಕೇಟ್. ಈಗ ಮಾರಾಟದೊಳಗೆ ಏನಾದ್ರು ನಿರ್ಬಂಧನೆ ಇದೆ ಸರ್? ಜಾನುವಾರುಗಳ ಮಾರಾಟಕ್ಕೆ ಎಷ್ಟು ಏಜ್ ಏನಾದರೂ ಲಿಮಿಟ್ ಮಾಡಿದರೆ? ಈಗ ಅದು ಗೋಹತ್ಯೆ ಅನ್ನೋದು ನಿರ್ಬಂಧ ಕಾಯ್ದೆ ಪ್ರಕಾರ 13 ವರ್ಷದೊಳಗೂ ಯಾವ ದನಗಳನ್ನು ಕಡಿಯಂಗಿಲ್ಲ. ಎಮ್ಮೆ ಇಲ್ಲ, ಆಕಳು ಇಲ್ಲ, ಎತ್ತಿಲ್ಲ, ಯಾವುದೂ ಇಲ್ಲ ರೀ. 13 ವರ್ಷ ಆದಮೇಲೆ ಕೋಣ ಮತ್ತು ಎಮ್ಮೆಗಳನ್ನು ಕಡಿಯಲು ಅದರಲ್ಲೇ ಅನುಮತಿ ಇದೆ. ಹಸುವೇ ಇಲ್ಲ? ಹಸು ಇದ್ದರೂ ಅವು ಹಸು ಇರಲಿ, ಹಸು ಅಂದರೆ ಅದರಲ್ಲಿ 3 ಬಂದ್ಬಿಡ್ತಾವೆ ರೀ. ಹಸು ಅಂದರೆ ಆಕಳು ಮತ್ತು ಹೋರಿನೂ ಬಂತು, ಎತ್ತು ಬಂತು. ಅವು ಹೊಟ್ಟೆ ಅವಕ್ಕೆ ಕಡಿಯೋಂಗಿಲ್ಲ ಅಥವಾ ನೀವು ಅದು ಮಾರಾಟ ಮಾಡೋಂಗಿಲ್ಲ. ಈಗ ಅವಕ್ಕೆ ತ್ರಾಸ ಆಯಿತು ಏನಾಯ್ತು ಅಂದರೆ ಇವೇನಿದೆ ನಾವು ಈಗಾಗಲೇ ಈ ಗೋಶಾಲೆಗಳೇನು ತೆಗೆದಿದ್ದೆವು. 11 ಗೋಶಾಲೆಗಳೇನಿದೆ ರೀ. ಈಗ 11 ಗೋಶಾಲೆಗಳು ಈಗಾಗಲೇ ನಾವು ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀವು ಸೃಷ್ಟಿ ಮಾಡ್ಕೊಂಡು ಇಟ್ಕೊಳ್ಳಿ, ನಾವಿನ್ನು ಜಾನುವಾರುಗಳು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಈಗ ನಾವು ಸರ್ಕಾರ ಅವತ್ತಿನ ಏನು ಪ್ರಾಣಿ ದಯಾ ಸಂಘದ ಸಭೆಯಲ್ಲಿ ಅವ್ರಿಗೂ ಕಳಿಸಿದ್ದೇವೆ ಎಲ್ಲರಿಗೂ. ಈಗ 11 ಮಂದಿ ಬಂದಿದ್ರಲ್ಲಿ ಅವರು ಸಹ ಒಪ್ಕೊಂಡಿದ್ದಾರೆ. ಈಗ ಹುಲ್ಲಿಲ್ಲ ಮೇವಿಲ್ಲ ಅಂತೇಳಿ ಯಾರು ಗೋಶಾಲೆ ಅಂದರೆ 13 ವರ್ಷಕ್ಕಿಂತ ಮೇಲೆ ಆಗಿದ್ದಕ್ಕಿಂತ ಬಿಡೋಕ್ಕಾಗಲ್ಲ ಅಂತಂದ್ರೆ ತಂದು ಅಲ್ಲಿ ಬಿಡ್ಬೋದು. ಅವ್ರಿಗೆ ಏನಾದರೂ ಕೊಡ್ತಾರೆ ಚಾರ್ಜ್? ಕೊಡ್ತೇವೆ ಈಗಂತೂ ಸದ್ಯಕ್ಕಿಲ್ಲ, ಬಟ್ ಅದು ಬರ್ತದೆ, ದುಡ್ಡು ಬರ್ತದೆ. ಅದು ಸರ್ಕಾರ ನಿಗದಿ ಮಾಡಿಲ್ಲ. ಒಂದು ದನಕ್ಕೆ ಏನು ನಿರ್ವಹಣೆ ವೆಚ್ಚಿದೆ ಅದು ಅಷ್ಟು ಅವ್ರಿಗೆ ನಾವು ಕೊಡ್ತೀವಿ ರೀ. ಯಾರಿಗೆ ಗೋಶಾಲೆಯವ್ರು ಕೊಡ್ತೀವಿ. ಈಗ ರೈತರಿಗೆ ಗೋಹತ್ಯೆ ಕಾಯ್ದೆನಿಂದ ಏನಾದರೂ ಫಾಯ್ದೆ ಇದೆಯೇನು ಸರ್? ನೀವು ವಿಶೇಷವಾಗಿ ಏನಾದರೂ ಹಸುಗಳಿಗೆ ಆದ್ಯತೆ ನೀಡೋರಿಗೆ ಏನಾದರೂ ಸರ್ಕಾರದಿಂದ? ನಮ್ಗೆ ಏನಾಗಿದೆ ರೀ, ನಾವು ಈಗ ಆಲ್ರೆಡಿ ನಮ್ಮದು ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಏನು ಜಾನುವಾರು ಗಣತಿ ಮಾಡ್ತಾ ಇದ್ದಾರೆ. ಪ್ರತಿ ಗಣತಿಯಲ್ಲಿ ನಮಗೆ 12ರಿಂದ 15% ಕಡಿಮೆ ಆಗೋದು ಹೋಗ್ತಾ ಇದೆ. ಸೊ ಅಟ್ಲೀಸ್ಟ್ ಈ ಗೋಹತ್ಯೆ ನಿಷೇಧ ಆಯಿತು ಅಪ್ಪ ಅಂತಂದರೆ ಈ ನಿಷೇಧ ಕಟಕರಿಗೆ ಕಸಾಯಿಖಾನೆಗೆ ಹೋಗೋದು ಕಡಿಮೆ ಆಗಿ ನಮ್ಮ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗೋದಿಲ್ಲ. ಮುಖ್ಯವಾಗಿ ಒಂದು ದೇಶಿ ತಳಿ ಸಂರಕ್ಷಣೆ ಒಂದು ಮತ್ತು ಒಂದು ಧಾರ್ಮಿಕ ವಿಚಾರದ ಗೋ ಅನ್ನೋದು ಹಿಂದೂ ಧರ್ಮದ ಒಂದು ಮಹಾತಾಯಿ ಅಂತೇಳಿ ಏನು ನಾವು ಸ್ವೀಕಾರ ಮಾಡಿ ಅದು ಪ್ಲಸ್ ಏನಂದ್ರೆ ಜಾನುವಾರು ಗಣತಿ ಕುಸಿತ ಇರೋದ್ರಿಂದ ಅದನ್ನು ನಾವು ನಮ್ಮ ತನ್ನ ಅಸ್ಮಿತೆಯನ್ನು ನಾವು ಅದನ್ನು ಕಾಪಾಡಿಕೊಂಡು ಹೋಗೋ ಸಲುವಾಗಿ ಈ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಸರ್ಕಾರ ಜಾರಿಗೆ ತಂದಿರ್ತದೆ. ಹೌದು, ಇಷ್ಟೆಲ್ಲ ಜಾರಿ ತಂದರು ಗೋಗಳು ಕಾಪಾಡೋದು ಅವ್ರಿಗೆ ಏನೋ ರೈತರಿಗೆ ಏನಾದರೂ ಪ್ರೋತ್ಸಾಹ ಇರಬೇಕಲ್ಲ. ಗೋಶಾಲೆಗಳಿಗೆ ಮಾತ್ರ ವೈಯಕ್ತಿಕವಾಗಿ ರೈತರಿಗೆ ಪೂರಕ ತಮ್ಮ ಹೈನುಗಾರಿಕೆ ಪೂರಕ ಮಾಡಿ ಆ ರೈತರಿಗೆ ಏನಿದೆ ನಿಮ್ಮಲ್ಲಿ ಸಹಕಾರ? ಈಗ ನಮ್ಮ ಹತ್ರ ಏನು ಸದ್ಯಕ್ಕಂತೂ ಏನು ಸರ್ಕಾರ ಏನು ಈಗ 5ನೇ ತಾರೀಕು ನಂತರ ಏನು ಹೊಸ ರೂಲ್ಸು ಬರೋಕೆ ನೋಡ್ತೇವೆ ರೀ. ಅಲ್ಲಿ ಚಿಕಿತ್ಸೆ ಮಾತ್ರ ನಿಮ್ಮ ನಾವೇನಂದ್ರೆ 109 ಚಿಕಿತ್ಸೆಗಳು ಅಲ್ಲೆಲ್ಲ ಚಿಕಿತ್ಸೆ ಕೊಡ್ತೇವೆ ರೀ. ಅದಕ್ಕೇನು ಸಮಸ್ಯೆ ಇಲ್ಲ. ಮಳೆ ಅಂತೂ ಚೆನ್ನಾಗಿ ಹೋದ ವರ್ಷ ಚೆನ್ನಾಗಿದೆ, ಯಾವುದೇ ಸಮಸ್ಯೆಗಳಿಲ್ಲ. ರೈತರು ಎಲ್ಲೂ ಆತಂಕದ ಈ ಸದ್ಯದಲ್ಲಿ ಆತಂಕದ ಮಾರಾಟ ಎಲ್ಲೂ ಯಾವ ಮತ್ತು ಜಾನುವಾರು ಸಂತೆಗಳಲ್ಲಿ ಕಾಣ್ತಾ ಇಲ್ಲ. ಈಗ ಎಷ್ಟು ಜನಗಳಿಗೆ ನಿಮ್ಮ ಪರಿಹಾರ ಹಣ ಕೊಡಬೇಕಾಗಿದೆ ಸರ್? ನಾವು ನೋಡ್ರಿ ಈಗ ಇಲ್ಲಿವರೆಗೆ ನಾವು ಬಂದಂಥ 4,10,000 ರೂಪಾಯಿ ನಮಗೆ ಒಂದು ಅನುದಾನ ಬಂದಿತ್ತು. ಅದರಲ್ಲಿ ನಾವು 3,70,000 ಹಂಚಿದ್ದೀವಿ. ಹೌದು, SC ST ಮಾತ್ರ ಮಾತ್ರ ಬಂದಿತ್ತು. ಅದು 4,10,000 ಅದರಲ್ಲಿ 3,70,000 ಹಂಚಿದ್ವಿ. ಇನ್ನೊಂದು 40,000 ಕೆಲವೊಂದು ಜಾತಿ ಪ್ರಮಾಣ ಪತ್ರ ಕೊಡದೇ ಇದ್ದ ಬಗ್ಗೆ ಕಾರಣ ಬಸವ ಕಲ್ಯಾಣದ ಇನ್ನೂ ಬಂದಿಲ್ಲ, ಹೀಗಾಗಿ ಹಂಚಿಲ್ಲ. ಅದು ಅವ್ರ ಸಲುವಾಗಿ ಇಟ್ಟಿದ್ದೆವು. ಅವು ಬಂದ ತಕ್ಷಣ ಬಸವಣ್ಣ ತಾಲೂಕಿಂದ ಬಂದು ಅಲ್ಲೇ ಮರಣ ಹೊಂದಿವೆ. ಅದಕ್ಕೆ ಪೋಸ್ಟ್ಮಾರ್ಟಮ್ ಮತ್ತು ಕೆಲವೊಂದು ಪ್ರಮಾಣ ಪತ್ರ ಕೊಡಬೇಕು, ಪಾಸ್ಪಾರ್ಟ್, ಆಧಾರ, ವೋಟರ್ ID ಮತ್ತು ಎಲ್ಲ ಕೊಡ. ಈ ಜರ್ಸಿ ಆಕಳುಗಳು ಸತ್ರು ಕೂಡ ಕೊಡ್ತಾ ಇದ್ರೆ ಪರಿಹಾರ? ಪರಿಹಾರ ಎಲ್ಲದೂ ಸಹ ಪರಿಹಾರ ST ಇರ್ತದೆ. ಎಷ್ಟಿದೆ ಸರ್? ಸಾಮಾನ್ಯ ಜನರಿಗೆ ಎಷ್ಟದೆ? ಒಂದು ಜಾನುವಾರಿಗೆ ನಾವು ಪರಿಹಾರ 10,000 ರೂಪಾಯಿ. ಎಷ್ಟೇ ಲೆಕ್ಕದ ವೆಚ್ಚ ಎಷ್ಟೇ ಇರಲಿ. ಮತ್ತು ಈಗ ಆಗಸ್ಟ್ನಲ್ಲಿ ಒಂದು ಇದು ಬಂದಿತ್ತು. ಅದರಲ್ಲಿ ಪುಕ್ಕಳ SC ST ಫ್ರೀ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. 10 ಲಕ್ಷ ರೂಪಾಯಿ ನಮ್ಗೆ ಬಂದಿತ್ತು. SCಗೆ 5 ಲಕ್ಷ ಮತ್ತು STಗೆ 5 ಲಕ್ಷ ಬಂದಿತ್ತು. 10 ಲಕ್ಷ ಫ್ರೀ ಇನ್ಶೂರೆನ್ಸ್ ದನಗಳಿಗೆ. ಅದರಲ್ಲಿ ಏನೋ ದುಡ್ಡು ಕಟ್ಟಬೇಕಾಗಿಲ್ಲ. ಒಂದು ದನಗಳಿಗೆ 3 ವರ್ಷದವರೆಗೂ ನಾವು ಇನ್ಶೂರೆನ್ಸ್ ಸತ್ತಪ್ಪ ಅಂತಂದರೆ ಒಂದು ದನಕ್ಕೆ 50,000 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸೇವ್ರಿ ನಾವು. 3 ವರ್ಷಕ್ಕೆ SC ST ದನಗಳಿಗೆ ಮಾಡಿಸೇವ್ರಿ.
ಒಟ್ಟು 10 ಲಕ್ಷ ರೂಪಾಯಿ ನಾವು ವಿನಿಯೋಗ ಖರ್ಚು ಮಾಡಿದ್ದೀವಿ ಒಂದು ಪಾರ್ಟಿಲಿ. ಈಗ ಮತ್ತೆ ಈಗ ಮೊನ್ನೆ ಒಂದು 100 ದನಗಳಿಗೆ ಸಾಮಾನ್ಯ ವರ್ಗದವರಿಗೆ ಒಂದು 100 ಜನಕ್ಕೆ ಆಗಷ್ಟು ದುಡ್ಡು ಬಂದಿದೆ, ಈ ಪ್ರಕ್ರಿಯೆಯಲ್ಲಿದೆ. ಇಷ್ಟರಲ್ಲಿ ನಾವು ಒಂದು 100 ದನಗಳಿಗೆ ಒಂದು 37,000 ರೂಪಾಯಿ ಬಂದಿದೆ. ಅದನ್ನು ಸಹ ನಾವೆಲ್ಲ 37,000 ರೂಪಾಯಿ 100 ದನಗಳಿಗೆ ಬಂದಿದೆ. ಇನ್ಶೂರೆನ್ಸ್ ಅಮೌಂಟ್ ಇದು, ಇನ್ಶೂರೆನ್ಸ್ ಅದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಡಿಯಲ್ಲಿ ಬಂದಿದೆ. ಈಗ ಈ ಸಾಮಾನ್ಯ ಜನರ ದನಗಳನ್ನ ಕೂಡ ವಿಮೆ ಮಾಡಿಸ್ತಾ ಇದ್ರಿ? ಅದೇ ಬಂದು ಮಾಡಿದ್ರಿ ಇದೇ ರೀ ಬಂದಲ್ರಿ 100 ಜನ ದನಗಳು ನಾವು 20 ಕೊಟ್ಟೆವು, ಮುಂದೆ ಬರ್ಬೋದೇನು ಸರ್. ಏನೋ ಗಿರಿ ತಳಿಗಳಿಗೆ ಏನಾರ ವಿಶೇಷತೆ ಏನಾರ ಆದ್ಯತೆ ಕೊಡೋದ್ರಿ ಗಿರಿ ಹಸುಗಳಿಗೆ? ಗಿರಿ ಹಸುಗಳಿಗೆ ಅಂದ್ರೆ ರೀ ರಾಷ್ಟ್ರೀಯ ಕೃತಧರ್ಮ ಯೋಜನೆ NAIP 1 ಅಂತಿತ್ತು, ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಂತಿತ್ತು. ರಾಷ್ಟ್ರೀಯ ಕೃತಧರ್ಮ ಯೋಜನೆ NAIP 1ನಲ್ಲಿ ಗಿರ್ ದನಗಳಿಗೆ ನಾವು ಪುಕ್ಕಟೆಯಾಗಿ ವೀರ್ಯದ ಕಡ್ಡಿಗಳನ್ನು ಸಪ್ಲೈ ಮಾಡಿದ್ದೆವು, ಅದೆಲ್ಲ ದನಗಳಿಗೆ ಕೊಟ್ಟಿದ್ದೆವು. ಬಟ್ ಅದು ಏನು ಗಿರ್ ದನಗಳದು ಅವು ಏನು ಹೆಣ್ಣು ಹುಟ್ಟೆ ಇರ್ತದೆ, ಅದ್ರ ತಾಯಿ 5,000 ಹಾಲು ಕೊಡ್ತಾ ಇಲ್ಲ, ಮತ್ತೆ 2,000 ನಮ್ಮ ದೇವಣಿ ಅಷ್ಟೇ ಬರ್ತಾ ಇದೆ ಹಾಲು ಇಳುವರಿ. ಹೀಗಾಗಿ NAIP 2 ಅಲ್ಲಿ ಏನು ಪ್ರಾರಂಭವಾಗಿದೆ ಈಗ ಆಗಸ್ಟ್ನಲ್ಲಿ NAIP 2 ಅಂದರೆ ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಂಥೇಳಿ ಕೇಂದ್ರ ಸರ್ಕಾರದಿಂದ ಪೂರ್ತಿಯಾಗಿ 1/8ರಿಂದ ಪ್ರಾರಂಭ ಆಗಿದೆ. ಮೇ 31ಕ್ಕೆ ಮುಗೀತದೆ, ಈ ವರ್ಷ 21ನೇ ಇಸ್ವಿಗೆ ಮುಗೀತದೆ. ಅಲ್ಲಿ ನಾವು HF ಜರ್ಸಿ ಮತ್ತು ಎಮ್ಮೆಗಳಿಗೆ ಸುರುತಿ ಈ 3 ತಳಿ ಪುಕ್ಕಟೆಯಾಗಿ ನಾವು ಗರ್ಭಣೆ ಮಾಡ್ತಾಯಿದ್ವಿ. ಈ ನಿಮ್ಮ ಪಶು ಕೇಂದ್ರಕ್ಕೆ ಬರ್ಬೇಕು ಸರ್, ಹಳ್ಳಿಗಳಿಗೆ ಹೋಗಿ ಕೊಡ್ತಾ ಇದ್ರಿ? ಇದೇನಲ್ರಿ NAIP ದಲ್ಲಿ ಪ್ರತಿ ರೈತನ ಮನೆಗೆ ಹೋಗಿ ಕೊಡ್ಬೇಕಂತಲ್ಲ. ಈಗ ಬರ್ತಾ ಇಲ್ಲ, ಬಂದವರು ಏನೋ ಹಣ ಕೇಳ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶ ಗೋಳಿ ಬೇರೆ ಸರ್. ಯಾವ್ದು ಕಂಟೈನರ್ ಇರ್ತಾರೆ, ಒಂದು 20,000 ಒಂದು 50,000 ಅವು ಕಡ್ಡಿಗಳನ್ನಷ್ಟು ಅದರಲ್ಲಿ ಶೇಖರಣೆ ಮಾಡಲು ಅದು ಎಲ್ಲ ಕೊಟ್ಟು ರೈತ ಅವರು ತಮ್ಮ ಗಾಡಿ ಮೇಲೆ ಹೋಗಿ ರೈತರ ಮನೆಗೆ ಹೋಗಿ ಕೃತಗರ್ಭಣೆ ಮಾಡಬೇಕು. ಅವರು ಅವಾಗ 65 ರೂಪಾಯಿ ತೊಗೊಂಡು 15 ರೂಪಾಯಿ ಸರ್ಕಾರ ಕಟ್ಟಬೇಕು, 50 ರೂಪಾಯಿ ತಾವಿಟ್ಬೇಕು. 65 ರೂಪಾಯಿ ರೈತ ಕೊಡಬೇಕು, ರೈತರು ಕೊಡಬೇಕು. ಒಂದು ನಿಮಿಷ ಮನೆ ಬಾಗಿಲಿಗೆ ಹೋಗಿ ಅವರು ಅಂದರೆ ದನಗಳು ಥರ ಸತ್ತಲ್ಲ, ಮತ್ತು ಬೇಸಿಗೆಯಲ್ಲಿ ನಾವು ಹಾಕಿದ್ದು ಬೀಜಗಳು ಸತ್ತು ಹೋಗ್ಬಿಡೋದು, ವೀರದೇವ ಏನು ಇರ್ತಲ್ರಿ ಅದು ಗರ್ಭಧಾರಣೆ ಬೆದೆ ಬಂದಾಗ ಮಾಡಿಸ್ಬೇಕು. ಸೊ ಅದು 65 ರೂಪಾಯಿ ಕಟ್ಬೇಕು ರೀ. ಅದೇ ನಿಮ್ಮ ಆಸ್ಪತ್ರೆ ಬಂದರೆ ಫ್ರೀ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ಬಂದಾಗ ಫ್ರೀ ಇರ್ತಾರೆ. ಮೈತ್ರಿ ಕಾರ್ಯಕರ್ತ ತಮ್ಮ ಮನೆಗೆ ಬಂದಾಗ 65 ರೂಪಾಯಿ ಕಟ್ಬೇಕು. ಈ ಮೈತ್ರಿ ಕಾರ್ಯಕರ್ತ ನಮ್ಮ ವೈದ್ಯರೇ ಬಂದರೆ ಬರ್ಬೋದಲ್ಲ ಸರ್? ಮೈತ್ರಿ ಕಾರ್ಯಕರ್ತ ನಮ್ಮ ವೈದ್ಯರಲ್ಲಿ ಅವ್ರು ಪ್ರೈವೇಟು ಅಂದರೆ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಅಂತೇಳಿ ನಾವು ಅವ್ರಿಗೆ ಪಾಸಾದವರಿಗೆ 1 ತಿಂಗಳ ತರಬೇತಿ ಇಲ್ಲಿ ನಮ್ಮ ರೈತರ ತರಬೇತಿಗೆ ಅಂದರೆ ಬೀದರ್ದಲ್ಲಿ ಕೊಟ್ಟು, ಪ್ರಾತ್ಯಕ್ಷಿತೆ ತರಬೇತಿ ಬೋಧನಾ ತರಬೇತಿ ಇಲ್ಲಿ ಕೊಟ್ಟು, ಇನ್ನು ಉಳಿದ 2 ತಿಂಗಳು ಅವರು ಯಾವ ಸಂಬಂಧಪಟ್ಟ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ತಜ್ಞ ವೈದ್ಯರಿಂದ ಇನ್ನಷ್ಟು ಇದರಲ್ಲಿ ಪರಿಣಿತಿಯನ್ನು ಪಡೆಯಲು ನಾವು ಒಂದು ಯೋಜನೆ ಹಾಕೊಂಡೆವು. 3 ತಿಂಗಳ ಕಾರ್ಯಕ್ರಮ ಈಗ ನಡೀತಾ ಇದೆ. ಅವ್ರಿಗೇನು ಗೌರವಧನ ನಾವು ಈಗ ರೀ ಅವರಿಗೆ ಪ್ರತಿ ತಿಂಗಳಿಗೆ 15 ರೂಪಾಯಿ ಕೊಡ್ತೀವಿ. 1500 ರೂಪಾಯಿ ಈಗ 3 ತಿಂಗಳು ಟ್ರೈನಿಂಗಲ್ಲಿ 1500 4 ವರ್ಷ ಅವರಿಗೆ ಇಲ್ಲಿ ಊಟ ವಸತಿ ರೈತರ ತರಬೇತಿ ಕೇಂದ್ರದಲ್ಲಿದೆ. 2 ಊಟ 1 ನಾಷ್ಟ ಕೊಡ್ತೇವೆ. ಉಳಿದವ್ರು ಉಳಿತಾರೆ, ಕೆಲವೊಂದು ಜನ ಹೋಗ್ತಾರೆ, ಹೆಣ್ಮಕ್ಳು ಕೆಲವೊಂದು ರೈತರು ಇಲ್ಲೇ ಸಮೀಪಿತರು ಹೋಗಿ ಮಾಡ್ತಾರೆ ಊಟ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಫೆಬ್ರವರಿ 8ರಂದು ಬೆಳಗ್ಗೆ 10ಕ್ಕೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರೆಯಲಾಗಿದೆ. ಈ ಸಭೆಯ ಎಲ್ಲ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ನಿಗಮ ಮಂಡಳಿ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯೊಂದಿಗೆ ಖುದ್ದಾಗಿ ಹಾಜರಾಗಬೇಕು. ಎಲ್ಲ ಇಲಾಖೆ ಅಧಿಕಾರಿಗಳು 2020-21ನೇ ಸಾಲಿನ ಡಿಸೆಂಬರ್ 2020ರ ಅಂತ್ಯದವರೆಗಿನ ಪ್ರಗತಿಯ ವರದಿ ಹಾಗೂ ಅಕ್ಟೋಬರ್ 25, 2019ರಂದು ಜರುಗಿದ ತ್ರೈಮಾಸಿಕ KDP ಸಭೆಯ ಅನುಪಾಲನಾ ವರದಿಯನ್ನು ಫೆಬ್ರವರಿ 3, 2020ರೊಳಗಾಗಿ ಅಕ್ಷರದಲ್ಲಿ A4 ಸೈಜಿನ ಲ್ಯಾಂಡ್ಸ್ಕೇಪ್ ಪೇಪರ್ನಲ್ಲಿ ಕಳುಹಿಸಿ ಅದರ ಒಂದು ಪತ್ರಿಕೆಯನ್ನು ಮುದ್ದಾಂ ಯೋಜನಾ ಶಾಖೆಗೆ ಸಲ್ಲಿಸಬೇಕೆಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಿಳಿಸಿದ್ದಾರೆ. ಈ ಸ್ಪರ್ಶ ಆಸ್ಪತ್ರೆಯಿಂದ BK ಇಂಟರ್ನ್ಯಾಷನಲ್ನ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ 10 ದಿವಸಗಳ ಕಾಲ ಹಮ್ಮಿಕೊಂಡಿರುವ ಯೋಗ ಮತ್ತು ಆರೋಗ್ಯ ರಕ್ಷಾ ಶಿಬಿರಕ್ಕೆ ಫೆಬ್ರವರಿ 1ರಂದು ಡಾಕ್ಟರ್ ಸುರೇಂದ್ರ ಲೊಡ್ಡ ಚಾಲನೆ ನೀಡಿದರು. ನಂತರ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿನನಿತ್ಯದ ಆಹಾರ ಸೇವನೆಯ ಸಮಯದಲ್ಲಿ ಬದಲಾವಣೆಯಿಂದ ಕಾಯಿಲೆಗಳು ಬಾರದಂತೆ ನೋಡಿಕೊಳ್ಳಲು ಸಾಧ್ಯವಿದೆ ಎಂದು ತಿಳಿಸಿದರು. ನಾವು ಊಟ ಮಾಡುವ ಸಮಯದಲ್ಲಿ ಆಗುವ ಹೇರಾಪೇರಿಯಿಂದ ಅನೇಕ ರೀತಿಯ ರೋಗಗಳು ಬರುತ್ತಿವೆ ಎಂದು ಅವರು ಯೋಗದಿಂದ ಶಾರೀರಿಕವಾಗಿ ಸದೃಢವಾಗುವುದರ ಜೊತೆಯಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸಲು ಸಹಕಾರಿಯಾಗಲಿದೆ ಎಂದರು. ಆದರೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಬೇಕಾದರೆ ಮೊದಲು ನಾವು ಸೇವಿಸುವ ಆಹಾರದ ಕಡೆ ಗಮನ ಹರಿಸಬೇಕೆಂದು ತಿಳಿಸಿದರು. ಅನೇಕ ಜನರು ಸಮಯಕ್ಕೆ ಊಟ ಮಾಡದೆ ಜಠರಾಗ್ನಿ ಪಚನ ಕ್ರಿಯೆ ಉಂಟಾಗುವುದರಿಂದ ಎಸಿಡಿಟಿ ಸಮಸ್ಯೆಯಿಂದ ನರಳುತ್ತಿದ್ದಾರೆ. ಇದನ್ನು ನಿವಾರಣೆಗೆ ಸಾವಿರಾರು ರೋಗಗಳು ಆಸ್ಪತ್ರೆಗಳಿಗೆ ಹಾಕುತ್ತಿದ್ದಾರೆ ಎಂದು ಅಸಮಾಧಾನಗಳು ವ್ಯಕ್ತಪಡಿಸಿದ ಅವರು,
ತಡರಾತ್ರಿ ಊಟ ಮಾಡಿದರೆ ಸಹ ಅನೇಕ ಕಾಯಿಲೆಗಳು ಹುಟ್ಟುಕೊಳ್ಳುತ್ತವೆಂದು ತಿಳಿಸಿದರು. ಶಿಬಿರದಲ್ಲಿ ನೂರಾರು ಶಿಬಿರಾರ್ಥಿಗಳು ಭಾಗವಹಿಸಿದರು. ಈ ಮುಂಚೆ ಯೋಗ ಹಾಗೂ ಮಾನಸಿಕ ಸಮತೋಲನೆಗಾಗಿ ವಿಶೇಷವಾದ ಕುಂಡಲಿನ ಜಾಗೃತಿ ಮೂಡಿಸುವ ಕುರಿತು ತಿಳಿಸಿಕೊಟ್ಟರು. ಯೋಗದಲ್ಲಿಯೂ ಸಹ ಅನೇಕ ಪ್ರಕಾರಗಳಿವೆ. ಕೆಲವೊಂದು ಯೋಗ ಮಾನಸಿಕ, ದೈಹಿಕ ಹಾಗೂ ಶಾರೀರಿಕವಾಗಿ ಲಾಭ ತಂದುಕೊಡುತ್ತವೆಂದು ತಿಳಿಸಿದರು. तो कई लोग ऐसे आते हैं मेरे पास, बोलते हैं कि डॉक्टर साहब बहुत टेंशन है, बहुत स्ट्रेस है। तो प्रैक्टिकल चीज़ है, आप देखना, जिसके शरीर को मेहनत कम रहती है ना, उसको टेंशन स्ट्रेस ज़्यादा आता है, एक चीज़ ये। और दूसरे शरीर को जिसके शरीर को मेहनत कम रहती है उसकी नींद भी कम होती है। एकदम प्रैक्टिकल चीज़ है। किसको कोई बोलता है आपको नींद नहीं आती, मुझे नींद की गोली लेनी पड़ती है, 100% उस आदमी का मेहनत बहुत कम है, उसको बिल्कुल भी फिजिकल वर्क नहीं है। जिसको फिजिकल वर्क कम है उसकी नींद भी कम हो जाएगी, और जिसको फिजिकल वर्क कम है उसको टेंशन स्ट्रेस ज़्यादा हो जाएगा। एकदम प्रैक्टिकल चीज़। आपको टेंशन आता है इसका मतलब आपके बॉडी को कुछ भी वर्क नहीं है। आपको नींद नहीं आती है इसका मतलब आपका फिजिकल वर्क भी बहुत कम है। फिजिकल वर्क बढ़ाइए, वर्कआउट करिए, बहुत अलग अलग प्रकार से, क्या भी अलग अलग तरीके से आप शरीर को मेहनत करा सकते हैं। वॉकिंग करिए, अच्छा नहीं लगता है एक योगा प्राणायाम, तो वॉकिंग करिए, एक्सरसाइज कर सकते हैं, जिम ज्वाइन कर सकते हैं, एरोबिक्स कर सकते हैं, डांस क्लास लगा सकते हैं, सूर्य नमस्कार कर सकते हैं, योगा कर सकते हैं। कितनी सारी चीज़ें एक्सरसाइज करने की अलग अलग प्रकार के। आपको जो अच्छा लगता है, जिसमें इंटरेस्ट लगता है आप करो। आप करेंगे तो आपके बच्चे करेंगे आपको देख के। आप नहीं करोगे और बच्चों को सिखाना चाहेंगे तो बच्चे कभी नहीं करेंगे। बच्चे वही अनुसरण करेंगे जो हम लोग करते हैं। हमको लगता है हमारे बच्चे अच्छे होना, तो आप ये चीज़ करिए। ये बच्चों के लिए भी एक गिफ्ट है, ठीक है। तो आधा घंटा इसमें ज़रूर देना है, इसका महत्व समझिए, और इसमें जो भी सिखाएंगे वो याद रख के करिए स्टेप बाय स्टेप, तो आपको अच्छा फ़ायदा होगा, ठीक है। तो 10 दिन में आप एक्सपीरियंस करना आपके शरीर में कितने परिवर्तन हो रहे हैं, ठीक है। तो अभी अपना शिविर का समय खत्म हुआ है, 1-2 पीना है, 2 घंटे के बाद पीना है। तीसरी चीज़ ये करना है, पूरे 10 दिन तक आपको गर्म पानी पीना है। सुबह से लेकर शाम तक जो भी पानी पिएंगे वो गर्म पानी ही पीना है। एक 10 दिन करके देखो, उससे क्या होगा, शरीर में जितने भी बीमारी के कण हैं वो निकलते जाएंगे गर्म पानी से, और एक्सरसाइज से, ये सब प्राणायाम करने से। गर्म पानी बहुत फ़ायदा करता है योग साधना में, ठीक है। गर्म पानी ही पीना, खाना टाइम पे खाना, और बाहर की चीज़ें नहीं खाना है। इडली डोसा खाएं, उडुपी सेंटर पे गए, भेलपुरी पानीपुरी खाए, किसी के हाथ का खाना खाए, ये 10 दिन नहीं खाना है। सात्विक मेंटेन करिए। अगर आप घर पे कर सकते हैं तो ये भी करिए कि घर में प्याज लहसुन नहीं खाना है 10 दिनों तक, क्योंकि यहाँ पे हम भगवान नाम का जप करते हैं, कुंडलिनी शक्ति जागृत होने के प्रयोग कराएंगे। प्याज लहसुन खाएंगे तो मन में तमस बढ़ता है, बुद्धि में तमस बढ़ता है। अगर कर सकते हैं तो, कंपल्सरी नहीं है, आपकी मर्जी है। 10 दिन प्याज लहसुन नहीं खाना, दाल नहीं खाने में 10 दिन तक आपका मन बुद्धि सात्विक रहेगा और अच्छा लगेगा। बाहर का नहीं खाना है, प्याज लहसुन नहीं खाना है, किसके उसके हाथ का नहीं खाना है, खाना टाइम पे खाना है, गर्म पानी पीना है, 2 ही टाइम खाना है, और रात में जल्दी नींद करना है। 10 बजे सो जाना। आपका काम धंधा देखो कैसा है, जल्दी आते हैं घर पे तो फिर लेट तक बैठो ना करो। 10 बजे सो जाना, सुबह जल्दी उठना। कल से 6 बजे करेक्ट आना। आज कुछ लोग लेट आए थे, कल सुबह 6 बजे एग्जैक्ट स्टार्ट होगा, ठीक है। आज लेट आने से और पहला दिन होने से कुछ चीज़ें मिस हुई है, कल से अपन कंटिन्यू करें, ठीक है। के बाद भी नहीं खाना है, 9 के पहले भी नहीं खाना, 9 से 11 ये फिक्स टाइमिंग रखना है सुबह के भोजन में। कम से कम 10 दिन तो करो, बाद में आपकी मर्जी है। और रात का भोजन शाम में 5 से 7 के बीच में ही खाना है। 7 बजे के बाद एक फल ले सकते या तो जूस ले सकते, उसको छोड़ के कुछ भी नहीं खाना। सुबह 11 बजे से लेकर 5 के बीच में कभी भी एक बार खाना खाते हैं ना, 6 घंटा कुछ नहीं खाना चाहिए। तो जो भी खाया वो 100% डाइजेस्ट होके बॉडी के सभी कंपोनेंट्स अच्छे से बनते हैं। अभी खाया फिर तुरंत आधे घंटे के बाद कुछ खाया, पहले का गया पानी, ऐसा होता है। तो सुबह 9 से 11 तक खाइए, रात में 5 से 7 के बीच में खाइए। 2 टाइम कंपल्सरी मेंटेन करो आप, कम से कम 10 दिन। बाद में भी करेंगे तो बहुत अच्छा है, लेकिन ये 10 दिन तो करो कम से कम। ये एक चीज़ हो गई। दूसरा चीज़ क्या करना है, खाते समय पानी कम पीना है। सिर्फ 1 गिलास में पानी यूज़ करना है, उसी में खाना खत्म करना है। खाना कम खाएंगे, पानी ज़्यादा पिएंगे ना, तो उससे शरीर में ज़्यादा त्रिदोष बनते, वात पित्त कफ ज़्यादा बनेंगे, शरीर में हेवी। तो कल उनके लेके आ सकते हैं, बच्चों को भी लेके आइए, वो लोग भी सीखेंगे। जो लोग भी आए हैं अपना व्हाट्सएप नंबर लिखाइए। 10 दिनों के लिए अपना एक अलग ग्रुप बनेगा। आज बनाऊंगा मैं, किसको कुछ सुझाव देना है वो आप दे सकते हैं, और इसके फोटो भी डाले जाएंगे ग्रुप में। आपको किसी को शेयर करना है वो शेयर कर सकते हैं, और भी कुछ जानकारी है वो ग्रुप के द्वारा दी जाएगी। आपका व्हाट्सएप नंबर पीछे लिखाइए। नानाजी नंबर लिखूंगे पुनः से घेतला मस्ती। ನಗರದಲ್ಲಿಯೇ ಕಾಳಿದಾಸ್ ಬಡಾವಣೆಯಲ್ಲಿ ಶ್ರೀ ಸಂಕಟಮೋಚನ ಹನುಮಾನ ಮಂದಿರದ 25ನೇ ವಾರ್ಷಿಕೋತ್ಸವದ ನಿಮಿತ್ತ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮಕ್ಕೆ ಫೆಬ್ರವರಿ 4 ಗುರುವಾರದಂದು ಚಾಲನೆ ನೀಡಲಾಯಿತು.
ಫೆಬ್ರವರಿ 4ರಿಂದ 6ರವರೆಗೆ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಶ್ರೀ ಸಂಕಟ ಮೋಚನ ಹನುಮಾನನಿಗೆ ವಿಶೇಷ ಅಭಿಷೇಕ, ಮಂಗಳಾರತಿ, ತೀರ್ಥ ಪ್ರಸಾದ ಕಾರ್ಯಕ್ರಮವು ನಿರಂತರವಾಗಿ ನಡೆಯಲಿದೆ ಎಂದು ವ್ಯವಸ್ಥಾಪಕ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಫೆಬ್ರವರಿ 5ರಂದು ಲೋಕ ಕಲ್ಯಾಣಾರ್ಥವಾಗಿ ಹನುಮಾನನಿಗೆ ಮಹಾಭಿಷೇಕ, ನಾಗದೇವತೆ ಅಭಿಷೇಕಾರ್ಚನಾ, ಮಹಾಲಂಕಾರ, ಮಹಾಮಂಗಳಾರತಿ ನಡೆಯಲಿದೆ. ರಾತ್ರಿ 7ರಿಂದ 12 ಗಂಟೆಯವರೆಗೆ ಭಜನೆ, ಸಂಧ್ಯಾ ಕಾರ್ಯಕ್ರಮವು ಜರುಗಲಿದೆ. ಫೆಬ್ರವರಿ 6ರಂದು ಶನಿವಾರ ನವಗ್ರಹ ಪೂಜೆ, ಅಗ್ನಿ ಸ್ಥಾಪನೆ, ನವಗ್ರಹ ಹೋಮ, ಲೋಕ ಕಲ್ಯಾಣಾರ್ಥವಾಗಿ ಹನುಮಾನನ ಹವನ ಮಹಾಪೂಜೆ ನಡೆಯಲಿದೆ. ಪ್ರಾರಂಭ ದಿವಸದಿಂದಲೂ ಬಡಾವಣೆಯ ಹಾಗೂ ಸುತ್ತಲಿನ ಮೂಲೆಗಳಿಂದ ಭಕ್ತಾದಿಗಳು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಬೆಳ್ಳಿ ಹಬ್ಬದ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದ ಸುತ್ತಲಿನ ಪ್ರದೇಶದಲ್ಲಿ ವಿವಿಧ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರ ನೋಡುಗರ ಗಮನ ಸೆಳೆಯಿತು. ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ इसी श्री रामचंद्र कृपालु भजमन हरण भव भय लारु नव मंजरू जन मंजर मुखर मंजर पद निधारु अंदर भय हरि अमित सवि नवरी नील सुंदर थोड़ा बदल रही ಸಹಕಾರ ಸಕ್ಕರೆ ಕಾರ್ಖಾನೆ ನಿಯಮಿತ ಹಳ್ಳಿಖೇಡ್ನಲ್ಲಿನ 11,500 ಕ್ವಿಂಟಲ್ ಸಕ್ಕರೆ ಮಾರಾಟ ಮಾಡುವ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು ಬೀದರ್ ಅವರ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ 12ರ ಬೆಳಗ್ಗೆ 10:30ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಬೀದರ್ನಲ್ಲಿ ಹರಾಜು ಮಾಡಲಾಗುವುದು. ಟೆಂಡರ್ ಲಕೋಟೆಗಳನ್ನು ಫೆಬ್ರವರಿ 11ರ ಒಳಗಾಗಿ ಕಾರ್ಖಾನೆಯ ಸಮಯದಲ್ಲಿ ಸಕ್ಕರೆ ಮಾರಾಟ ವಿಭಾಗಕ್ಕೆ ಸಲ್ಲಿಸಬೇಕು. ಟೆಂಡರ್ ಲಕೋಟೆಗಳ ಜೊತೆಗೆ ರೂಪಾಯಿ 25,000 EMD ಹಣವನ್ನು ಡಿಡಿ ಮುಖಾಂತರ ವ್ಯವಸ್ಥಾಪಕರು, ನಿರ್ದೇಶಕರು, BSS ಕಾರ್ಮೆಯ ಹಳ್ಳಿಕೇಡ್ ಅವರ ಹೆಸರಿಗೆ ಸಲ್ಲಿಸಬೇಕು. ಟೆಂಡರ್ ಲಕೋಟೆಗಳನ್ನು ಫೆಬ್ರವರಿ 12ರಂದು ನಡೆಯುವ ಸಕ್ಕರೆ ಮಾರಾಟ ಸಭೆಯಲ್ಲಿ ಕಾರ್ಖಾನೆಯ ಆಡಳಿತಾಧಿಕಾರಿಗಳು ಮತ್ತು ವ್ಯವಸ್ಥಾಪಕರ ನಿರ್ದೇಶಕರ ಸಮ್ಮುಖದಲ್ಲಿ ತೆರೆಯಲಾಗುವುದು ಹಾಗೂ ಸಕ್ಕರೆ ಮಾರಾಟ ಮಾಡುವ ಮತ್ತು ಸ್ಥಗಿತಗೊಳಿಸುವ ಅಧಿಕಾರ ಆಡಳಿತಾಧಿಕಾರಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 919448569339 ಮತ್ತು ಮೊಬೈಲ್ ಸಂಖ್ಯೆ 7259876582ಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಬೀದರ್ ಹಾಗೂ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಯೇ ಶೈನ್ ಶಿಕ್ಷಣ ಸಮೂಹ ಸಂಸ್ಥೆಯ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಲು ಶೈನ್ ಶಿಷ್ಯ ವೇತನ ಯೋಜನೆ ಜಾರಿಗೆಗೊಳಿಸಿದೆ. ಶಾಲೆ ಕಾಲೇಜು ಶುಲ್ಕ ಭರಿಸಲು ಅಶಕ್ತರಾದ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಶಿಕ್ಷಣ ಒದಗಿಸುವ ಯೋಜನೆ ಇದಾಗಿದೆ. ಫೆಬ್ರವರಿ 8ರಿಂದ 11ರವರೆಗೆ ಆನ್ಲೈನ್ ತರಗತಿಯಿಂದ ಯಾವುದೇ ಪದವಿವರೆಗಿನ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆಯಲು ಅರ್ಹರು. ಆಯ್ಕೆಯಾದವರು 9ನೇ 10ನೇ ಪದವಿ ಪೂರ್ವ ಪದವಿ, CA, ಇಂಟಿಗ್ರೇಟೆಡ್, LLB, ಪತ್ರಿಕೋದ್ಯಮ, ಡಿಪ್ಲೊಮಾ ಮೊದಲಾದ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಬಹುದು. ನೀಟ್, JEE, ಕ್ಲಾಟ್, CET, KVPI ಪ್ರವೇಶ ಪರೀಕ್ಷೆಗಳ ತರಬೇತಿಯನ್ನು ಪಡೆಯಬಹುದಾಗಿದೆ. ಯಾವುದೇ ತರಗತಿಯಲ್ಲಿ ಶಿಕ್ಷಣ ಮೊಟಕುಗೊಳಿಸಿದ ಆಲಿಮಾ ಆಫೀಸರ್ ಕೋರ್ಸ್ ಪೂರೈಸುವ ವಿದ್ಯಾರ್ಥಿಗಳಿಗೆ ನೇರವಾಗಿ SSLC ಪರೀಕ್ಷೆ ಬರೆದು ತೇರ್ಗಡೆಯಾಗಿ ಶಿಕ್ಷಣ ಮುಂದುವರಿಸಲು ವಿಶೇಷ ತರಬೇತಿಗಳಿಗೆ ಅವಕಾಶ ಕೂಡ ಇದೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರವೇಶ ಪರೀಕ್ಷೆ ನಡೆಯಲಿದೆ. ಆಸಕ್ತ ವಿದ್ಯಾರ್ಥಿಗಳು ಹೆಸರಿನ ಮಾಹಿತಿಗಾಗಿ 180012216235 ಅಥವಾ 8722241934
ಸಲ್ಲಿಕೆಗೆ ಸಂಪರ್ಕಿಸಬಹುದು. ಹೆಸರು ನೋಂದಣಿಗೆ www.shahingroupoforganization.ಗೆ ಭೇಟಿ ನೀಡಬಹುದೆಂದು ಶಾಹೀನ್ ಶಿಷ್ಯ ವೇತನ ಯೋಜನೆಯ ಜಿಲ್ಲಾ ಸಂಯೋಜಕ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ 5,91,802 ಜಾನುವಾರುಗಳು, 3 ಗೋಶಾಲೆಗಳು, ತಲಾ 10 ಲಕ್ಷ ರೂಪಾಯಿ ಸಹಾಯಧನ ವಿತರಣೆ. ಡಾಕ್ಟರ್ ಹಂಚಾಳ್. ಫೆಬ್ರವರಿ 8ರಂದು ಕೆಡಿಪಿ ಸಭೆ, ಅಧಿಕಾರಿಗಳಿಗೆ ಸಿಇಒ ಸೂಚನೆ. ಸಮಯಕ್ಕೆ ಊಟ ಮಾಡದಿದ್ದರೆ ನಿರೋಗಿಯಾಗಿರಲು ಸಾಧ್ಯ. ಡಾಕ್ಟರ್ ಸುರೇಂದ್ರ ರೊಡ್ಡ. ಶ್ರೀ ಸಂಕಟ ಮೋಚನ ಹನುಮಾನ ಮಂದಿರ ಬೆಳ್ಳಿ ಹಬ್ಬದ ಮಹೋತ್ಸವಕ್ಕೆ ಚಾಲನೆ ಹಾಗೂ ಬಿಎಸ್ಎಸ್ಗೆ ಸಕ್ಕರೆ ಮಾರಾಟ ಫೆಬ್ರವರಿ 12ಕ್ಕೆ ಹರಾಜು. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.